ನೆಕ್ಸ್ಟ್ ಥಿಯರಮ್ ಸೇಮ್ ಕುರಟೋವ್ಸ್ಕೀಸ್ ಸೆಕೆಂಡ್ ಗ್ರಾಫ್ ಈಸ್ ನಾನ್ ಪ್ಲೇನರ್. ಅಲ್ಲಿ K5 ಗ್ರಾಫ್ ಈಸ್ ನಾನ್ ಪ್ಲೇನರ್ ಅಂತ ಪ್ರೂವ್ ಮಾಡಿದ್ದು. ಇಲ್ಲಿ K33 ಗ್ರಾಫು ನಾನ್ ಪ್ಲೇನರ್ ಅಂತ ಪ್ರೂವ್ ಮಾಡಬೇಕು. ಸೇಮ್ ಫಸ್ಟ್ ಇಲ್ಲಿ ಕುರಟೋವ್ಸ್ಕೀಸ್ 6 ಗ್ರಾಫ್ ಏನು 6 ವರ್ಟಿಸಸ್ ಆ್ಯಂಡ್ 9 ಎಡ್ಜಸ್. ಓಕೆ, ಸೇಮ್ ಏನು ಕನೆಕ್ಟ್ ವರ್ಟಿಸಸ್ ಬೈ ಆ್ಯನ್ ಎಡ್ಜ್ ಬೈ ಎಡ್ಜ್. ಹೀಗೆ V1 ಇಂದ V2 6 ವರ್ಟಿಸಸ್ ಅಲ್ವಾ, V2 ಇಂದ V3, ಅಗೇನ್ V3 ಇಂದ V4, V4 ಇಂದ V5, V5 ಇಂದ V6, ಅಗೇನ್ V1. ಸೊ ಒಂದು ಸರ್ಕ್ಯೂಟ್ ಆಗ್ತದೆ ಹೌದಾ. ಸೊ ಹೇಗೆ ಡ್ರಾ ಮಾಡ್ಬೋದು, ಇದೀಗ V1 ಹೌದಾ, V1 ಇಂದ V2, ಅಗೇನ್ V2 ಇಂದ V3, ಅಗೇನ್ V3 ಇಂದ V4, ಅಗೇನ್ V4 ಇಂದ V5, V5 ಇಂದ V6, ಅಗೇನ್ V6 ಇಂದ V1. ಸೊ ಇದೇನು ವಿಚ್ ಈಸ್ ಎ ಹೆಕ್ಸಗಾನ್ ಹೌದಾ, ವಿಚ್ ಈಸ್ ಎ ಹೆಕ್ಸಗಾನ್ ಹೌದಾ. ಸೊ ಸೇಮ್ ಇಲ್ಲೇನು ಈ ಹೆಕ್ಸಗಾನ್ ಡಿವೈಡ್ಸ್ ದ ಪ್ಲೇನ್ ಇಂಟು 2 ರೀಜನ್. ಒಂದು ಔಟ್ಸೈಡ್ ದ ಪೆಂಟಗಾನ್, ಅನದರ್ ಒನ್ ಇನ್ಸೈಡ್ ದ ಪೆಂಟಗಾನ್. ಇದು ಇನ್ಸೈಡ್ ದ ಪೆಂಟಗಾನ್ ರೀಜನ್, ಇದು ಔಟ್ಸೈಡ್ ದ ಪೆಂಟಗಾನ್ ರೀಜನ್. ಇದು ಫುಲ್ ಏನು ಪ್ಲೇನ್. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಏನು V1 ಇಂದ V4 ಕನೆಕ್ಟ್ ಮಾಡೋಣ. ವಿ ಕನೆಕ್ಟ್ V1 ಟು V4 ಬೈ ಆ್ಯನ್ ಎಡ್ಜ್ ಇನ್ಸೈಡ್ ದ ಪೆಂಟಗಾನ್ ಅಥವಾ ಔಟ್ಸೈಡ್. ಇನ್ಸೈಡ್ ದ ಪೆಂಟಗಾನ್ ಡ್ರಾ ಮಾಡ್ಬೋದು ಅಥವಾ ಔಟ್ಸೈಡ್ ದ ಪೆಂಟಗಾನ್ ಡ್ರಾ ಮಾಡ್ಬೋದು, ಬಟ್ ನಾನು ಇನ್ಸೈಡ್ ದ ಪೆಂಟಗಾನ್ ಡ್ರಾ ಮಾಡ್ತೇನೆ. ವಿ ಕನೆಕ್ಟ್ V1 ಟು V4 ಬೈ ಆ್ಯನ್ ಎಡ್ಜ್ ಇನ್ಸೈಡ್ ದ ಪೆಂಟಗಾನ್. ಓಕೆ, ಸೊ ಏನಾಗ್ತದೆ ಇನ್ಸೈಡ್ ದ pentagon. Okay, V1, V2, V3, V4, V5, V6. So connect V1 to V4 inside the pentagon. Okay, so again next we draw connect V to V5 by an edge outside the pentagon or inside the pentagon. ಹೇಗೆ ಕನೆಕ್ಟ್ ಮಾಡೋದು ನೋಡಿ. ಈಗ ಸೇಮ್ ಇಷ್ಟು ಡ್ರಾ ಮಾಡಿ V1, V2, V3, V4, V5, V6 ಆಲ್ರೆಡಿ V1 ಇಂದ V4ಗೆ ಕನೆಕ್ಟ್ ಮಾಡಿ ಆಗಿದೆ. ಈಗ V2 ಇಂದ V5ಗೆ. ಸೊ ಈಗ ಇನ್ಸೈಡ್ ಡ್ರಾ ಮಾಡಿದರೆ ಏನಾಗ್ತದೆ, ಇಲ್ಲಿ ಒಂದು ಎಡ್ಜ್ ಇಂಟರ್ಸೆಕ್ಟ್ ಆಗ್ತದೆ ಹೌದಾ. ಸೊ ನಾನು ಅದಕ್ಕೆ ಔಟ್ಸೈಡ್ ಡ್ರಾ ಮಾಡ್ತೇನೆ V2 ಇಂದ V5ಗೆ. ಸೊ ಔಟ್ಸೈಡ್ ಡ್ರಾ ಮಾಡಿದರೆ ಏನು ಯಾವುದೇ ಎಡ್ಜ್ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ನೀವು ಡ್ರಾ ಮಾಡೋ ನೋಡಬೇಕು, ಅಲ್ಲಿ ಪ್ರೀವಿಯಸ್ ಥಿಯರಮಲ್ಲಿ ಕೂಡ ನೋಡಿ. ಫಸ್ಟ್ ನಾವು ಎರಡು ಕೂಡ ಇನ್ಸೈಡ್ ಡ್ರಾ ಮಾಡಿದ್ವಿ, ಔಟ್ಸೈಡ್ ಡ್ರಾ ಮಾಡಿದ್ವಿ. ಏಕೆ ಇನ್ಸೈಡ್ ಡ್ರಾ ಮಾಡಿದರೆ ಕನೆಕ್ಟ್ ಏನು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತದೆ ಹೌದಾ. ಎಲ್ಲಿಂಟು ಇಲ್ಲಿ ನೋಡಿ, ನಾವು ಇಲ್ಲಿಗೆ ಬರೆಯುವಾಗ ಔಟ್ಸೈಡ್ ಡ್ರಾ ಮಾಡಿದ್ದೇವೆ ಲಾಸ್ಟ್ ಹೌದಾ K5ಅಲ್ಲಿ. ಬಟ್ ಈಗ V2 ಇಂದ V5ಗೆ ಇನ್ಸೈಡ್ ಡ್ರಾ ಮಾಡ್ತಿದ್ರೆ ಏನಾಗ್ತಿತ್ತು, ಈ ಎಡ್ಜ್ ಏನು ಇಂಟರ್ಸೆಕ್ಟ್ ಆಗ್ತದೆ ಹೌದಾ. ಸೊ ಇಲ್ಲಿ ಕೂಡ ಈಗ ಡ್ರಾ ಮಾಡುವಾಗ ಈ ಎಡ್ಜ್ ಇಂಟರ್ಸೆಕ್ಟ್ ಆಗ್ತದೆ. ಸೊ ಅದಕ್ಕೆ ಔಟ್ಸೈಡ್ ಡ್ರಾ ಮಾಡುವಂಥದ್ದು. ಸೊ ಇಲ್ಲಿ ಕೂಡ ಏನು ಇದು ಇಂಟರ್ಸೆಕ್ಟ್ ಆಗ್ತದೆ. ಸೊ ಅದಕ್ಕೆ ಔಟ್ಸೈಡ್ ದ ಪೆಂಟಗಾನ್ ಡ್ರಾ ಮಾಡಿದ್ದು. ಓಕೆ, ಇದು V2 ಇಂದ V5ಗೆ. ಸೊ ನೆಕ್ಸ್ಟ್ ನಾವು ವಿ ಕನೆಕ್ಟ್ V3 ಟು V6. ಸೊ ಈಗ ಇಲ್ಲಿ ನಾವು ಔಟ್ಸೈಡ್ ದ ರೀಜನ್ ಕನೆಕ್ಟ್ ಮಾಡಿದೆ, ಇನ್ಸೈಡ್ ದ ರೀಜನ್ ಕನೆಕ್ಟ್ ಮಾಡ್ದೆ. ಇನ್ಸೈಡ್ ದ ಪೆಂಟಗಾನ್ ಆರ್ ಔಟ್ಸೈಡ್ ದ ಪೆಂಟಗಾನ್. V3 ಇಂದ V6, ಇಲ್ಲಿ V3 ಇಂದ V6. ಈಗ ಏನು ಇಲ್ಲಿ ನಾವು V3 ಇಂದ V6ಗೆ ಇನ್ಸೈಡ್ ಡ್ರಾ ಮಾಡಿದರೆ ಏನಾಗ್ತದೆ, ಇದು ಇಂಟರ್ಸೆಕ್ಟ್ ಆಗ್ತದೆ ಹೌದಾ. ಸೊ ಅದಕ್ಕೇನು ಔಟ್ಸೈಡಿಂದ ಡ್ರಾ ಮಾಡಿದರೆ V3 ಇಂದ V6 ಇಲ್ಲಿ ಮಾಡಿದರೆ ಈ ಎಡ್ಜ್ ಕನೆಕ್ಟ್ ಆಗ್ತದೆ. ಅದೇ ರೀತಿ ಈ ಕಡೆಯಿಂದ ಬಂದರೂ ಕೂಡ ಈ ಎಡ್ಜ್ ಇಂಟರ್ಸೆಕ್ಟ್ ಆಗ್ತದೆ. ಸೊ ಇಲ್ಲಿ ಡ್ರಾ ಮಾಡಿದರೆ ಇದೇನು ಇಂಟರ್ಸೆಕ್ಟ್ ಆಗ್ತದೆ ಹೌದಾ. ಸೊ ಗ್ರಾಫಲ್ಲಿ ಪ್ಲೇನಲ್ಲಿ ಡ್ರಾ ಮಾಡುವಾಗ ಒಂದು ಎಡ್ಜ್ ಇನ್ನೊಂದು ಎಡ್ಜ್ ಇಂಟರ್ಸೆಕ್ಟ್ ಆದರೆ ಅದೇನು ನಾನ್ ಪ್ಲೇನರ್ ಗ್ರಾಫ್ ಹೌದಾ. ಸೊ ದೇರ್ಫೋರ್ K33
ಈಸ್ ನಾನ್ ಪ್ಲೇನರ್. ಒಂದು ವೇಳೆ ಇಂಟರ್ಸೆಕ್ಟ್ ಆಗದೆ ಇಲ್ಲಿ ಇಂಟರ್ಸೆಕ್ಟ್ ಅಥವಾ ಔಟ್ಸೈಡ್ ಡ್ರಾ ಮಾಡುವಾಗ ಎಲ್ಲ ಎಡ್ಜ್ ಕೂಡ ಡ್ರಾ ಮಾಡು ಇಂಟರ್ಸೆಕ್ಟ್ ಆಗದೆ ಡ್ರಾ ಮಾಡಿದರೆ ಅದೇನು ಪ್ಲೇನರ್ ಗ್ರಾಫ್ ಆಗ್ತಿತ್ತು. ಬಟ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ನಾನ್ ಪ್ಲೇನರ್ ಅಂತ. ಜಸ್ಟ್ ನೀವು ಡ್ರಾ ಮಾಡ್ತಾ ಹೋಗೋದು. ಫಸ್ಟು 5 ವರ್ಟಿಸಸ್ ಡ್ರಾ ಮಾಡೋದು. ನೆಕ್ಸ್ಟ್ ಯಾವುದಾದ್ರೂ ಹೇಗೆ ಬೇಕಾದ್ರೂ ಮಾಡ್ಬೋದು. ಯಾವುದಾದ್ರೂ ಒಂದು ಎಡ್ಜ್ ಡ್ರಾ ಮಾಡ್ಬೋದು V1ಇಂದ V4ಗೆ. ಆಯಿತಾ, ಮಾಡಿದೆ. ಸೊ ಅದು ಇಂಟರ್ಸೆಕ್ಟ್ ಆಗಲಿ. ಫಸ್ಟ್ ಇನ್ಸೈಡ್ ಡ್ರಾ ಮಾಡಿ ನೋಡಿ, ಆಗದಿದ್ದರೆ ಔಟ್ಸೈಡ್ ಡ್ರಾ ಮಾಡಲಿಕ್ಕೆ ಹೋಗಿ. ಓಕೆ, ಸೊ ಈಗ ಏನು ನೆಕ್ಸ್ಟ್ V2ಇಂದ V5ಗೆ ಮಾಡೋದು. ಸೊ V2ಇಂದ V5ಗೆ ಇನ್ಸೈಡ್ ಮಾಡಿದರೆ ಏನು ಇಂಟರ್ಸೆಕ್ಟ್ ಆಗ್ತಿತ್ತು. ಸೊ ಅದಕ್ಕೆ ಔಟ್ಸೈಡ್ ಮಾಡಲಿಕ್ಕೆ ಹೋದ್ವಿ, ಹೌದಾ. ಸೊ ಎಗೇನ್ ಔಟ್ಸೈಡ್ ಮಾಡಲಿಕ್ಕೆ ಹೋದ್, ಹೌದಾ. ಸೊ ಎಗೇನ್ V3ಇಂದ V6 ಡ್ರಾ ಮಾಡಲಿಕ್ಕೆ ಹೋದ್ವಿ. ಬೇಕಾದರೆ ಇಲ್ಲೇ ಮಾಡಬೇಡಿ, ಇದರ ಓಕೆ ಏನಾದರೂ ಒಂದು ಗ್ರಾಫ್ ಮಾಡಿ ಬೇಕಾದರೆ. ಯಾವುದಕ್ಕೆ V3ಇಂದ ಅಲ್ಲಿ ನೋಟ್ಸಲ್ಲಿ ಕೊಟ್ಟಿದ್ದೇನೆ, ಸಪ್ರೇಟ್ ಡಯಾಗ್ರಾಮ್ ಮಾಡಿ. ಓಕೆ, ಇದು ಆಲ್ರೆಡಿ ಮಾಡಿ ಆಗಿದೆ, ಇದು ಆಲ್ರೆಡಿ ಮಾಡಿ ಆಗಿದೆ. V1, V2, V3, V4, V5, V6. ಓಕೆ, ಈಗ V3ಇಂದ V6 ಇಲ್ಲಿ ಡ್ರಾ ಮಾಡಿದರೆ ಇಂಟರ್ಸೆಕ್ಟ್ ಆಗ್ತದೆ, ಹೀಗೆ ಮಾಡಿದರೆ ಇಂಟರ್ಸೆಕ್ಟ್ ಆಗ್ತದೆ, ಹೀಗೆ ಮಾಡಿದರೆ ಇಂಟರ್ಸೆಕ್ಟ್, ಹೇಗೆ ಮಾಡಿದರೆ ಇಂಟರ್ಸೆಕ್ಟ್ ಆಗ್ತದೆ. ಇದು ಲಾಸ್ಟ್ ಡಯಾಗ್ರಾಮ್. ಓಕೆ, 1, 1, 2, ಇದು 3, ಇದು 4. ಒಂದರಲ್ಲೇ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ಆಯಿತು. ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದ್ದಾರೆ. K5 ಆರ್ K33 ಇಸ್ ಎ ನಾನ್ ಪ್ಲೇನರ್ ಗ್ರಾಫ್. ಪ್ರೂವ್ ಮಾಡಿ, ಈಸಿ ಇದೆ, ಜಸ್ಟ್ ಬರ್ತಾರೆ ಆಯಿತು. ಏನು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡೋದು. ಇನ್ಸೈಡ್ ದ ರೀಜನ್ ಕನೆಕ್ಟ್ ಮಾಡ್ತೀರಾ ಅಥವಾ ಔಟ್ಸೈಡ್ ದ ರೀಜನ್ ಕನೆಕ್ಟ್ ಮಾಡ್ತೀರಾ ಅಂತ ಅಷ್ಟೇ ಡ್ರಾ ಮಾಡಲಿಕ್ಕೆ, ಪ್ರೂಫ್ ಮಾಡಲಿಕ್ಕೆ.